ಅವರಿಗೊಲಿದು ಕೊಟ್ಟನು ಸಿದ್ಧಿಗಳನ್ನು ಉಚಿತದಲ್ಲಿ. ನಮ್ಮಯ ಗುರು ಗುಹೇಶ್ವರನು ನಮ್ಮಯ ಗುರು ಗುಹೇಶ್ವರನು ಸಕಲವನು ಸಂಭವಿಸಿ ಮನಸ್ಸಿಗೆ ಮಕರಿಸುವ ಅಹಂಕಾರ ಭಾವದ ಮುಕುರವನು ಮುರಿದ ಅಚಲ ಪದವಿಗೆ ನೀಡುವ ನಿರ್ಣಯವ ಸಕಲ ಭಕ್ತರು ಸಕಲ ಭಕ್ತರು ಸಕಲ ಯುಕ್ತರು ಸಕಲ ಮುಕ್ತರು ಮುಖ್ಯವಾಗಿ ಸಕಲರೆಲ್ಲರೂ ತಿಳಿಯುವುದೇ ಪ್ರಭುಲಿಂಗಲೀಲೆಯಲಿ ತಿಳಿಯುವುದೇ ಪ್ರಭುಲಿಂಗಲೀಲೆಯಲಿ. ಮಾನವಾಕೃತಿಯಿಂದೆ ತದ್ಭವ ಕಾನನಗಳ ಸುಡುವ ಸಮ್ಯಕ್ ಜ್ಞಾನವಾಗಲಿಬೇಕೆನುತೆ ಶಿವಭಕ್ತಿ ಭರದಿಂದ ಸ್ವಾನುಭಾವನೆಗೆಂದು ಬಂದಿರಿ ಸ್ವಾನುಭಾವನೆಗೆಂದು ಬಂದಿರಿ. ನಾ ನಿಮಗೆ ಬೋಧಿಸುವೆನು ನಾ ನಿಮಗೆ ಬೋಧಿಸುವೆನು ಅದನವ ಧ್ಯಾನಿಸೆನುತ ಅದನವ ಧ್ಯಾನಿಸಿ ಎನ್ನುತ್ತ ಭಕ್ತರಿಗೆ ಗುರುರಾಯನಿಂತೆಂದ ಗುರುರಾಯನಿಂತೆಂದ. ಬಸವಣ್ಣನೇ ಮೊದಲಾದ ಭಕ್ತರನ್ನು ಪ್ರೀತಿಯಿಂದ ಉದ್ಧರಿಸಿ ಯೋಗ್ಯವಾದ ಸಿದ್ಧಿಗಳನ್ನು ನಮ್ಮ ಗುರು ಈಶ್ವರನು ಅನುಗ್ರಹಿಸಿದನು. ಎಲ್ಲವನ್ನೂ ಆಗು ಮಾಡಿ ಮನಸ್ಸಿನಲ್ಲಿ ಪ್ರಬಲಿಸುವ ಅಹಂಕಾರ ಭಾವದ ಕನ್ನಡಿಯನ್ನು ಹೊಡೆದು ಅಚಲವಾದ ಪದವಿಗೆ ನಿಲ್ಲುವ ನಿರ್ಧಾರವನ್ನು ಈ ಪ್ರಭುಲಿಂಗ ಲೀಲೆಯಲ್ಲಿ ಸರ್ವ ಭಕ್ತರು ಸರ್ವಯುಕ್ತಿಯನ್ನು ಬಲ್ಲವರು ಸರ್ವ ಮುಕ್ತರು ಮುಖ್ಯವಾಗಿ ಸಕಲರು ತಿಳಿದುಕೊಳ್ಳುವರು. ಮಾನವ ರೂಪದಿಂದ ನಿಮ್ಮ ಜನ್ಮಗಳೆಂಬ ಕಾಡನ್ನು ಸುಡುವ ಪರಿಪೂರ್ಣವಾದ ಜ್ಞಾನವು ಪ್ರಾಪ್ತವಾಗಬೇಕು ಎಂದು ಶಿವಭಕ್ತಿಯನ್ನು ತುಂಬಿಕೊಂಡು ತಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಪ್ರಕಟಿಸಲಿಕ್ಕಾಗಿ ಬಂದಿರಿ. ನಾನು ನಿಮಗೆ ಅದನ್ನು ಬೋಧಿಸುವೆನು, ಲಕ್ಷ್ಯವಿಟ್ಟು ಕೇಳಿ ಎಂದು ಭಕ್ತರಿಗೆ ಗುರುರಾಯರು ಹೇಳಿ ಹೀಗೆಂದರು. ಇಲ್ಲದಿರುವ ಮಾಯಾಪ್ರಪಂಚದ ವಸ್ತುಗಳು ಇರುವುವು ಎನ್ನುವಂತೆ ವಿಷಯದ ಮೋಹದಲ್ಲಿ ಇಂದ್ರಿಯಗಳ ಮೂಲಕ ಮೆರೆಯುವ ಸರ್ವಸ್ವವನ್ನು ಮನಸ್ಸು ಕಾಣಿಸುವುದು. ಇವುಗಳಲ್ಲಿ ಕೆಟ್ಟದೇ ಒಳ್ಳೆಯದೇ ತಿಳಿದು ಕೆಲವನ್ನು ಮನಸ್ಸು ಒಪ್ಪುವುದು. ಇಂತಹ ಮನಸ್ಸನ್ನು ನಾಶ ಮಾಡಿದವನೇ ನಿಜವಾದ ಸುಖಿ ಎಂದು ಅಲ್ಲಮಪ್ರಭು ನುಡಿದರು. ಆಶಯಂಬುದು ತಾನೇ ಮಾಯಾಪಾಶವದು ಮುಸುಕಿದರೆ ತಾನೇ ಕ್ಲೇಶವಿಂತಿವು ಬಗೆಗೆ ಬಲಿಯಲು ತಾನೇ ಭವಬಂಧ ದೋಷ ದುರಿತದ ಪುಂಜವದು ಕೀನಾಶಗೊಡ್ಡಿದ ಹರಕೆ ಕುರಿಯೇ ಆಶೆ ಒಂದಳಿದವನೇ
ಅನವರತಮೇನಾದಡೊಂದನು ನೆನೆಬುದಿಹುದೇ ಮನಸ್ಸು ಮನಸ್ಸಿನ ನೆನಹಿನಿಂದವೇ ತೋರುವು ಸರ್ವ ಪ್ರಪಂಚಗಳು ಇನಿತನು ಅರೆದು ಸಮಾಧಿಯಲಿ ತನ್ಮನವನೆಲ್ಲವ ತಿಂದು ದೇಗುವ ಘನ ಪರಾಕ್ರಮ ಒಳ್ಳೊಡಾತನೇ ಘನ ಪರಾಕ್ರಮ ಒಳ್ಳೊಡಾತನೇ ಮುಕ್ತನಹನೆಂದ ಮುಕ್ತನಹನೆಂದ ಆಸೆ ಎಂಬುದು ಮೋಹಪಾಶವು, ಅದು ಕವಿದರೆ ಚಿಂತೆ. ಇವು ಮನಸ್ಸಿನಲ್ಲಿ ಒಲಿಯಲು ಅದೇ ಭವಬಂಧವು. ಅದು ದೋಷ ಮತ್ತು ಪಾಪಗಳ ಸಮೂಹವು. ಅದು ಯಮನಿಗೆ ಒಡ್ಡಿದ ಹರಕೆಯ ಕುರಿ. ಈ ಆಶೆಯನ್ನು ಬಿಟ್ಟವನೇ ನಿತ್ಯ ಸುಖಿ ಎನಿಸುವನು. ಬಸವ ಕೇಳು ಎಂದು ಅಲ್ಲಮರು ನುಡಿದರು. ಬೇಕು ಬೇಡ ಎಂಬ ಅವಿವೇಕ ಇರುವವರೆಗೆ ನಾನಾ ಬಗೆಯ ಶೋಕ ಮೋಹಾದಿಗಳ ಮೊದಲಿಗೆ ಮುತ್ತಿ ಕವಿಯುವವು. ಲೋಕದ ಸೊಗಸುಗಾರಿಕೆಯಲ್ಲಿ ತೊಡಗಿದವರು ಈ ವಕ್ರತನದಲ್ಲಿ ಹಾಳಾಗಿ ಹೋಗುವರು. ಬೇಕು ಬೇಡ ಎನ್ನುವ ಎರಡನ್ನೂ ಇಲ್ಲವಾಗಿಸಿದರೆ ಹುಟ್ಟು ಸಾವಿಗಳಿಲ್ಲದವರಾಗುವರು ಎಂದು ಅಲ್ಲಮಪ್ರಭುಗಳು ಹೇಳುತ್ತಾರೆ. ಈ ಮನಸ್ಸು ಸದಾಕಾಲ ಏನಾದರೂ ಒಂದನ್ನು ನೆನೆಯುತ್ತಾ ಇರುವುದು. ಮನಸ್ಸಿನ ನೆನಹಿನಿಂದ ಎಲ್ಲ ಪ್ರಪಂಚಗಳು ಕಾಣಿಸುವವು. ಇದನ್ನರಿತು ಧ್ಯಾನದಲ್ಲಿ ಆ ಮನಸ್ಸನ್ನು ಪೂರಾ ತಿಂದು ತೇಗುವ ಹಿರಿದಾದ ಪರಾಕ್ರಮವಿರುವುದಾದರೆ ಆತನೇ ಹುಟ್ಟು ಸಾವುಗಳಿಲ್ಲದವನಾಗುವನು ಎಂದು ಅಲ್ಲಮಪ್ರಭುಗಳು ಹೇಳಿದರು. ಮಾತಿನ ದ್ವೈತದಲ್ಲಿ ಮಾರಿಯ ಘಾತಿ ಮಾಡದು ಮನದ ಸಂಕಲ್ಪ ಅತಿಶಯದಲ್ಲಿ ನಾಮರೂಪ ಕ್ರಿಯೆ ನಿವಾರಿಸಲು ಪ್ರೀತಿ ನೀತಿಯ ನುಂಗಿದುಪಮಾತೀತ ನಾದಂಗಲ್ಲದಾಗದು ಕೌತುಕವ ನಾನೇನ ಹೇಳುವೆ ಬಸವ ಕೇಳೆಂದ ಧರೆಯ ಕಠಿಣವ ಕೆಡಿಸಿ ನೀರಿನ ಸಿರಿಯ ರಸವನೇ ದಹಿಸಿ ಪಾವಕನುರಿಯ ನಂದಿಸಿ ಮಾರುತನ ಸಂಚಲವ ಗತಿಗೆಡಿಸಿ ಹಿರಿಯ ಗಗನವನಿಂಬುಗೊಂಡಿಹ ಶರಣತನದ ಮಹಾತ್ಮೆ ನಿನ್ನನು ಶರಣು ಒಕ್ಕುದು ಬಸವ ಮಜ ಪಾಪೆಂದ ಗುರುರಾಯ ಬಸವ ಮಜ ಪಾಪೆಂದ ಗುರುರಾಯ. ವಾಗದ್ವೈತದಿಂದ ಮಾರಿಯನ್ನು ಕೊಲ್ಲಲು ಸಾಧ್ಯವಿಲ್ಲ. ಮನಸ್ಸಿನ ಸಂಕಲ್ಪದ ಹೆಚ್ಚುಗಾರಿಕೆಯಿಂದ ನಾಮ ರೂಪ ಕ್ರಿಯೆ ನಿರಾಕರಿಸಲು ಪ್ರೀತಿ ನೀತಿಗಳನ್ನು ನುಂಗಿದ ಉಪಮಾತೀತನಾದವನಿಗಲ್ಲದೆ ಆಗುವುದಿಲ್ಲ. ಆಶ್ಚರ್ಯವನ್ನು ನಾನೇನು ಹೇಳಲಿ ಬಸವ ಕೇಳು ಎಂದು ಅಲ್ಲಮರು ಹೇಳುವರು. ತೆಂಗನ್ನು ಅಗಿದಗಿದು ಒಡೆಯದೆ ಮೆಲ್ಲನೆ ನುಂಗಿ ಅದರ ತಿರುಳನ್ನೇ ಜೀರ್ಣಿಸುವ ಆನೆಯಂತೆ
ಶರೀರವನ್ನು ನಾಶ ಮಾಡುವ ರೀತಿಯಲ್ಲಿ ಕುಂದಿಸಿ ದೇಹದ ಒಳ ಹೊರಗೆ ತುಂಬಿದ ಮಾಯೆಯನ್ನು ಹಿಮ್ಮೆಟ್ಟಿಸುವ ಘನವಾದ ಮಹಿಮೆ ವೇದಗಳು ಹೊಗಳುವಂತೆ ನಿನಗೊಬ್ಬನಿಗೆ ಸಲ್ಲುವುದು ದೇವ ಕೇಳು ಎಂದು ಬಸವಣ್ಣನವರು ಅಲ್ಲಮಪ್ರಭುಗಳಿಗೆ ಹೇಳುವರು. ಹೆಚ್ಚಿದನು ಗುರು ಕರುಣದಿಂದಲೇ ನೆಚ್ಚಿದನು ಗುರು ಬಸವರಾಜನ ಮೆಚ್ಚಿದನು ಗುರು ತನ್ನ ಭಕ್ತಿಯ ಸವಿಯ ತನಿರಸವ ಕೊಚ್ಚಿದನು ಗುರು ಮರಿವೆಯಲ್ಲವ ಮುಚ್ಚಿದನು ಗುರು ಭಿನ್ನ ಭಾವವ ಬಿಚ್ಚಿದನು ಗುರು ಭವದ ಬಂಧವ ತನ್ನ ಭಕ್ತರಿಗೆ ಎಂದು ಬಳಿಕ ಅವರವರಿಗುಚಿತಗಳಿಂದಲೇ ಎಂದು ಬಳಿಕ ಅವರವರಿಗುಚಿತಗಳಿಂದಲೇ ಅವರವರ ಅನುಭವಗಳ ಹೊಂದಿಕೆಯ ಅವರವರ ಅನುಭವಗಳ ಹೊಂದಿಕೆಯ ಹೋಲುವೆಯ ಬೆಂಬಳಿ ಬಿಡಿದು ಕರುಣದಲ್ಲಿ ಸಂದ ಸಮ್ಯಕ್ ಜ್ಞಾನ ಶಿರದಲ್ಲಿಂದ ಮೀರಿದ ಸುಖದ ಪರಮಾನಂದವಹ ಸಂಕೇತಗಳ ಕರುಣಿಸಿದ ಗುರುರಾಯ ಸಂಕೇತಗಳ ಕರುಣಿಸಿದ ಗುರುರಾಯ. ಗುರುವು ಕರುಣೆಯಿಂದ ಉಬ್ಬಿದನು, ಬಸವರಾಜನಲ್ಲಿ ವಿಶ್ವಾಸವಿಟ್ಟನು. ಗುರುವು ಭಕ್ತರು ತನ್ನಲ್ಲಿ ತೋರಿದ ಭಕ್ತಿಯ ಇನಿದಾದ ತನಿರಸವನ್ನು ಮೆಚ್ಚಿದನು. ಅಜ್ಞಾನವನ್ನೆಲ್ಲ ಕೊಚ್ಚಿ ಹಾಕಿದನು, ಭಿನ್ನ ಭಾವಗಳನ್ನು ಮುಚ್ಚಿದನು. ಗುರುವು ತನ್ನ ಭಕ್ತರಲ್ಲಿ ಭವದ ಕಟ್ಟನ್ನು ಬಿಚ್ಚಿದನು. ಹಲವು ದಿವಸ ಮೈಮರೆತ ನಿದ್ರೆಯ ಬಲೆಯಲ್ಲಿ ಮಲಗಿ ಕೋಟಿ ಸಂಖ್ಯೆಯಲ್ಲಿ ಕೆಟ್ಟ ಕನಸು ಕಾಣುತ್ತಾ ಕೊಲೆಯ ಕೆಲಸಕ್ಕೆ ಒಳಗಾದವರನ್ನು ಎಚ್ಚರಿಸುವ ರೀತಿಯಲ್ಲಿ ಸಂಸಾರವೆಂಬ ಕೆಟ್ಟ ಕನಸನ್ನು ತಿಳಿಸಿ ಸುಲಭವಾಗಿ ಮಾಯಾರಹಿತ ಸ್ಥಿತಿಯನ್ನು ನಾನು ನನ್ನ ಭಕ್ತರಿಗೆ ಅನುಗ್ರಹಿಸುವೆನು ಎಂದು ಅಲ್ಲಮಪ್ರಭುಗಳು ಹೇಳುವರು. ಹಾಗೆಂದು ಹೇಳಿ ಬಳಿಕ ಕರುಣೆಯಿಂದ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಅವರವರ ಅನುಭವಗಳು ಹೊಂದಿಕೊಳ್ಳುವ ಹೋಲಿಕೆಯಾಗುವ ರೀತಿಯನ್ನು ಅನುಸರಿಸಿ ಪ್ರಖ್ಯಾತವಾದ ಪರಿಜ್ಞಾನವನ್ನು ಪರಿಪೂರ್ಣವಾಗಿ ಮೀರಿದ ಸುಖವನ್ನು ಪರಮಾನಂದದ ಚಿಹ್ನೆಗಳನ್ನು ಗುರುರಾಯರು ಅನುಗ್ರಹಿಸಿದರು. ಮರಣವಿಲ್ಲದ ಜನನವಿಲ್ಲದ ಕರಣವಿಲ್ಲದ ಕರ್ಮವಿಲ್ಲದ ಇಹಪರಂಗಳೊಡಲ ಬಿಟ್ಟಿಯ ಹೊರೆಗಳನ್ನು ಹೊರದ ನಿರುಪಮದ ನಿಶ್ಚಿಂತ ನಿಶ್ಚಲ ಪರಮನಿತ್ಯಾನಂದ ಪದವಿಯ ಪರಮನಿತ್ಯಾನಂದ ಪದವಿಯ ಕರುಣಿಸಿದನ ಗುರುಗುಹೇಶ್ವರ ಲಿಂಗ ಬಸವಂಗೆ ಕರುಣಿಸಿದನ ಗುರುಗುಹೇಶ್ವರ ಲಿಂಗ ಬಸವಂಗೆ ಪರಿಪರಿಯ ಬಣ್ಣದಲ್ಲಿ ಬಂದ ಪರಿಪರಿಯ ಬಣ್ಣದಲ್ಲಿ ಬಂದ ಅಬ್ಬರದ ಮುಗಿಲೊಟ್ಟೆ ಮಣೆ ಆ ಕ್ಷಣ ಹರಿದು ನಿರ್ಮಲವಾಗದೆ ಬಿರುಗಾ
ಹರಿದು ಹೋಯಿತು ನಿಮಿಷ ಮಾತ್ರಕ್ಕೆ ಹರಗಣಗಳ ಮನದ ವಾಸನೆ. ಪರಮ ಸುಖವಾಯ್ತವರಿಗ ಪ್ರಭುಲಿಂಗ ಲೀಲೆಯಲಿ. ಪರಮ ಸುಖವಾಯ್ತವರಿಗ ಪ್ರಭುಲಿಂಗ ಲೀಲೆಯಲಿ. ಸಾವಿಲ್ಲದ, ಹುಟ್ಟಿಲ್ಲದ, ಇಂದ್ರಿಯಗಳಿಲ್ಲದ, ಕರ್ಮವಿಲ್ಲದ ಇಹಪರಗಳಲ್ಲಿ ದೇಹದ ಬಿಟ್ಟಿಯ ಹೊರೆಯನ್ನು ಹೊರದ, ಹೋರಿಕೆಯಿಲ್ಲದ, ಚಿಂತೆಯಿಲ್ಲದ, ಚಾಂಚಲ್ಯವಿಲ್ಲದ ಪರಮ ನಿತ್ಯಾನಂದ ಪದವಿಯನ್ನು ಗುರು ಗುಹೇಶ್ವರ ಲಿಂಗನು ಬಸವಣ್ಣನವರಿಗೆ ಅನುಗ್ರಹಿಸಿದನು. ವೃಕ್ಷ ತಾಯಿ ಬೇರಿಗೆ ಅಮೃತ ಸಮಾನವಾದ ನೀರನ್ನು ಎರೆದರೆ ಅದರ ಕೊಂಬೆಗಳಲ್ಲಿ ಸಾರವು ಮುಟ್ಟುವಂತೆ ಬಸವನ ಭಕ್ತಿಯ ಬಂಧುಗಳು ಬಯಸುವಂತೆ ನಮ್ಮ ಬಸವಣ್ಣನ ಮೂಲಕವಾಗಿ ಎಲ್ಲರಿಗೂ ಗುರುರಾಯರು ತಮ್ಮ ಶ್ರೇಷ್ಠವಾದ ನಿತ್ಯಾನಂದ ಪದವಿಯನ್ನು ಅನುಗ್ರಹಿಸಿದರು. ಬಗೆ ಬಗೆಯ ಬಣ್ಣಗಳಲ್ಲಿ ಬಂದ ಅಬ್ಬರಯುಕ್ತವಾದ ಮೋಡಗಳ ಮೊತ್ತವು ಬಿರುಗಾಳಿ ಬೀಸಿದರೆ ಆ ಕ್ಷಣ ಸುರಿದು ನಿರ್ಮಲವಾಗುವುದಿಲ್ಲವೇ? ಶಿವಗಣಗಳ ಮನದ ವಾಸನೆ ನಿಮಿಷ ಮಾತ್ರದಲ್ಲಿಯೇ ಮಾಯವಾಗಿ ಹೋಯಿತು. ಅವರಿಗೆ ಪ್ರಭುಲಿಂಗನ ಲೀಲೆಯಿಂದಾಗಿ ಪರಮ ಸುಖ ಪ್ರಾಪ್ತವಾಯಿತು. ಒಡವಿಯರಿಯಲು ಬಸವರಾಜನು ಮಡಿವಳೆಯನು ಚನ್ನ ಬಸವನು ಹಡಪದ ಪಣ್ಣಗಳು ನಾಗಾಯಿಗಳು ಮೊದಲಾದ ಮೃಡನ ಶರಣರು ಗುರುಗುಹೇಶ್ವರ ನಡಿಯ ಕರುಣದ ಚಲ ಪದವಿಯ ಹಡೆದು ಹರುಷದಲ್ಲಿದ್ದರನು ದಿನ ಪರಮ ಸುಖದಿಂದೇ. ಇತ್ತಲತಿ ಸುಲಭದಲ್ಲಿ ಕರುಣಿಸಿದ ನಿತ್ಯ ಪದವಿಯ ನಖಿಲ ಶರಣರಿಗೆತ್ತು ತಾ ಪರಿಪೂರ್ಣತೆಯ ನಿರ್ಲೇಪವೃತ್ತಿಯಲಿ ತತ್ವಮಸಿ ವಾಕ್ಯಗಳಿಂದ ಅತ್ತತ್ತಲನುಪಮನಾಗಿ ತತ್ವಮಸಿ ವಾಕ್ಯಗಳಿಂದ ಅತ್ತತ್ತಲನುಪಮನಾಗಿ ತೊಲಗದೆ ಸತ್ಯ ಶರಣರ ಸಲಹುತೀರ್ಥನು ಗುರು ಗುಹೇಶ್ವರನು ಗುರು ಗುಹೇಶ್ವರನು. ಲೋಕ ತಿಳಿಯಲು ಬಸವರಾಜ, ಮಡಿವಾಳಯ್ಯ, ಚೆನ್ನಬಸವ, ಅಡಪದ ಅಪ್ಪಣ್ಣ, ನಾಗಾಯಿ ಮೊದಲಾದ ಶಿವನ ಶರಣರು ಗುರು ಗುಹೇಶ್ವರನ ಪಾದಗಳ ಕರುಣೆಯಿಂದ ಶಾಶ್ವತ ಪದವಿಯನ್ನು ಹೊಂದಿ ನಿತ್ಯವೂ ಸಂತೋಷದಿಂದ ಪರಮಸುಖದಿಂದ ಇದ್ದರು. ಈ ಕಡೆ ಅತಿ ಸುಲಭವಾಗಿ ಕರುಣಿಸಿ ನಿತ್ಯ ಪದವಿಯನ್ನು ಸಕಲ ಶರಣರಿಗೆ ಇತ್ತು ಪರಿಪೂರ್ಣತೆಯ ನಿರ್ಲೇಪ ವೃತ್ತಿಯಲ್ಲಿ ಆ ಪರಬ್ರಹ್ಮ ವಸ್ತುವು ನೀನೇ ಆಗಿರುವೆ ಎಂಬ ವಾಕ್ಯಗಳಿಂದ ಅನುಪಮವಾಗಿ ಸತ್ಯವಂತರಾದ ಶರಣರನ್ನು ಗುರು ಗುಹೇಶ್ವರನು ಕಾಪಾಡುತ್ತಿದ್ದನು.